ಈಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಬೆಳಗಿನ ಬ್ರೇಕ್ಫಾಸ್ಟ್ ಇದೆಯಲ್ಲ, ಅದಕ್ಕೆ ಅನುಮತಿ ಕೊಟ್ಟಿದ್ದೆ ಹೈಕಮಾಂಡ್ ಹೇಳ್ತಂತೆ, ನೀವು ತಟ್ಟೆ ಇಡ್ಲಿ ಎಲ್ಲ ಮಾಡ್ಸಂಗಿಲ್ಲ, ವಡೆ ಕೂಡ ಮಾಡ್ಸಂಗಿಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳ್ತಂತೆ. ಉಪ್ಪಿಟ್ಟು ಕೇಸರಿಬಾತ್ ಮಾಡಿಸ್ಬಿಡ್ತೀವಿ, ಉಪ್ಪಿಟ್ಟಿಗೆ ಒಂದೆರಡು ಗೋಡಂಬಿ ಹಾಕ್ಬಿಡ್ತೀವಿ ಅಂತ ಕೇಳಿದ್ರಂತ ಹೈಕಮಾಂಡ್ ಹತ್ರ. ಯಾವುದೇ ಕಾರಣಕ್ಕೂ ಕೂಡ ಕೇಸರಿ ಹಾಕಬೇಡಿ, ಕೇಸರಿನ BJP ಅವರು ತೊಗೊಂಡ್ಬಿಟ್ಟಿದ್ದಾರೆ, ಆ ಕೇಸರಿನ ಯಾವುದೇ ಕಾರಣಕ್ಕೂ ಕೂಡ ಬಳಸಲೇಬೇಡಿ ಅಂತ ಹೈಕಮಾಂಡ್ ಹೇಳ್ತಂತೆ. ಹಸಿರು ಚಟ್ನಿಯನ್ನು ಮಾಡಬೇಕಾ ಅಥವಾ ಕೆಂಪು ಚಟ್ನಿ ಮಾಡಬೇಕಂತ ಹೈಕಮಾಂಡ್ ಹತ್ರ ಕೇಳಿದ್ರಂತೆ. ಯಾಕಾಗಿ ಹೆಸರು ಬಣ್ಣ ಅನ್ನೋದನ್ನು ಆಲೋಚನೆ ಮಾಡಿ. ಈ ಇಬ್ಬರು ನಾಯಕರು ಹೈಕಮಾಂಡ್ ಮಾತನ್ನು ಹಿಂಗೆ ತಿರಸ್ಕಾರ ಮಾಡಿ ಇಡ್ಲಿ ಉಪ್ಪಿಟ್ಟನ್ನೇ ತಿಂದ್ರ ಅನ್ನೋದು. DK ಶಿವಕುಮಾರ್ ಅವ್ರನ್ನ ನೋಡಿದ್ರೆ ಬೇಜಾರಾಗಲ್ವಾ? ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್. ಈ ರಾಜ್ಯದಲ್ಲಿ ಒಂದೇ ಚರ್ಚೆ. ಈಗ CM ಆಲ್ರೆಡಿ ಇದ್ದಾರಲ್ಲ, ಅವರೇನೋ ಚೇಂಜ್ ಆಗ್ತಾರಂತೆ, ಅವ್ರ ಜಾಗಕ್ಕೆ DK ಶಿವಕುಮಾರ್ ಅವರು ಬರ್ತಾರಂತೆ, ಹಾಗಂತ ಎಲ್ಲ ಕಡೆಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಸೊ ಅದನ್ನು ನೋಡ್ತಾ ಇದ್ದರೆ DK ಶಿವಕುಮಾರ್ಗೂ ಕೂಡ ಸಿಕ್ಕಾಪಟ್ಟೆ ಹಿಂಗೆ ಒಂದು ಕಾತರತೆ ಅವರ ನಡೆಯಲ್ಲಿ ಕಾಣ್ತಾ ಇದೆ. ನಿನ್ನೆ ನೈಟು CM ಸಿದ್ದರಾಮಯ್ಯನವರು ಒಂದು ಪೋಸ್ಟನ್ನು ಹಾಕಿದರು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಹಾಕ್ಕೊಂಡಿದ್ರು. ಏನಪ್ಪ ಅಂತ ಕೇಳಿದ್ರೆ, ಅಂದರೆ ಇವತ್ತಿನ ಏನು ತಿಂಡಿ ಇದೆಯಲ್ಲ, ಉಪಹಾರ ಒಂದು ಸಂಭ್ರಮ ಇದೆಯಲ್ಲ, ಅದು DCM DK ಶಿವಕುಮಾರ್ ಅವರ ಜೊತೆಗೆ ಆಗುತ್ತೆ ಅಂತ ಹಾಕ್ಕೊಂಡಿದ್ರು. ಅದರಂತೆಯೇ ಅವರಿವತ್ತು ಬೆಳಗಿನ ತಿಂಡಿಯನ್ನು ತಿಂದರು. ಎಲ್ಲವೂ ಕೂಡ ಅವರಿಬ್ಬರ ಮಾತನ್ನು ಕೇಳ್ತಾ ಇದ್ದಾಗ ಅನಿಸಿದ್ದು, ಹೈಕಮಾಂಡ್ ತೀರ್ಮಾನದಂತೆ ಇವತ್ತು ಉಪಹಾರದ ಒಂದು ಸಂಭ್ರಮವನ್ನು ಇಬ್ಬರು ಕೂಡ ಮುಗಿಸಿದರು. ಫಸ್ಟು ರಾಹುಲ್ ಗಾಂಧಿ ಅವ್ರ ಹತ್ರ ಕೇಳಿದ್ರಂತೆ, ಸರ್ ನಮಗೆ ರಾಮನಗರ ಬಿಡದಿ ಎಲ್ಲ ಹತ್ತಿರ ಅಲ್ವಾ, ಅಲ್ಲಿ ತಟ್ಟೆ ಇಡ್ಲಿ ಫೇಮಸ್ ಅಲ್ವಾ, ಸೊ ಹಾಗಾಗಿ ನಾವು ಟಿಫನ್ಗೆ ತಟ್ಟೆ ಇಡ್ಲಿ ಮಾಡಿಸ್ತೀವಿ ಅಂತ ಹೇಳಿದಾಗ ಹೈಕಮಾಂಡ್ ಹೇಳ್ತಂತೆ, ಇಲ್ಲ 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 ನೀವು ತಟ್ಟೆ ಇಡ್ಲಿ ಎಲ್ಲ ಮಾಡಿಸಂಗಿಲ್ಲ, ನಾವು ತಿನ್ನುವಂತಹ ನಾರ್ಮಲ್ ಇಡ್ಲಿಯನ್ನು ಮಾಡಿಸ್ಬೇಕಾಗುತ್ತೆ, ಹಾಗೆ ವಡೆ ಕೂಡ ಮಾಡಿಸಂಗಿಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳ್ತಂತೆ. ಸೊ ಹೈಕಮಾಂಡ್ ಮಾತನ್ನು ಅವ್ರು ಯಾವಾಗಾದರೂ ಮೀರಿದ್ದುಂಟ? ಖಂಡಿತ ಇಲ್ಲ. ಯಾವಾಗಿಂದ ಹೇಳ್ಕೊಂಬರ್ತಾ ಇದ್ದಾರೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ, ಅವ್ರು ಇರಿ ಅಂದರೆ ಇರ್ತೀವಿ, ಬಿಟ್ಟೋಗು ಅಥವಾ ಬೇರೆಯವ್ರಿಗೆ ಜಾಗ ಕೊಡು ಅಂದರೆ ಕೊಟ್ಟು ಹೋಗ್ತೀವಿ ಅಂತ ಇಬ್ಬರೂ ಕೂಡ ಹೇಳ್ಕೊಂಬರ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಸೂಚನೆ ಏನಿದೆಯೋ ಏನು ಬಿಟ್ಟಿದೆಯೋ ಆದರೂ ಕೂಡ ಇವರಿಬ್ಬರು ಕಚ್ಚಾಟ ಮಾತ್ರ ನಿಂತಿಲ್ಲ. ಬಟ್ ಇವತ್ತು ಒಟ್ಟಿಗೆ ತಿಂಡಿಯನ್ನು ಮಾಡಿದ್ದಾರೆ, ಬೆಳಗಿನ ಉಪಹಾರವನ್ನು ಮುಗಿಸಿದ್ದಾರೆ, ಜೊತೆಗೆ ಜಂಟಿಯಾಗಿ ಒಂದು ಪೋಸನ್ನು ಕೊಟ್ಟು ಅದರ ಜೊತೆಗೆ ಒಂದು ಪ್ರೆಸ್ ಮೀಟನ್ನು ಕೂಡ ಕರೆದಿದ್ದಾರೆ. ಏನಂದರು, ನಾಳೆಯಿಂದ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ. ಅಂದರೆ ಇವತ್ತಿನ ತನಕನೂ ಗೊಂದಲ ಇದೆ, ಈಗಲೂ ಕೂಡ ಇದೆ. ಈ ಸೂರ್ಯ ಇವತ್ತು ಮುಳುಗ್ತಾನಲ್ಲ, ನಾಳೆ ಹುಡ್ತಾನಲ್ಲ, ಆ ಟೈಮಿಗೆ ಈ ಗೊಂದಲಗಳೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಅನ್ನೋ ರೀತಿಯಲ್ಲಿ ನಮ್ಮ ಸಿದ್ದರಾಮಯ್ಯನವರು ಮಾತಾಡಿದರು. ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ, ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಈಗಲೂ ಇಲ್ಲ, ಆದರೆ ಕ್ರಿಯೇಷನ್ ಆಗ್ಬಿಟ್ಟಿದೆ. ನಾವಿಬ್ರೂ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಹಂಗೆ ಕೇಳೋದು. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದನ್ನ ಕೇಳೋದು. ಹೈಕಮಾಂಡ್ನವರು ಬಹುಶಃ ಈಗ ಅಸೆಂಬ್ಲಿ ಇರೋದ್ರಿಂದ ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳೇನಿದಾವೆ ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಸರ್, ಒಂದು ಉಪ್ಪಿಟ್ಟು ಕೇಸರಿಬಾತ್ ಮಾಡಿಸ್ಬಿಡ್ತೀವಿ, ಉಪ್ಪಿಟ್ಟಿಗೆ ಒಂದೆರಡು ಗೋಡಂಬಿ ಹಾಕ್ಬಿಡ್ತೀವಿ ಅಂತ ಕೇಳಿದ್ರಂತ ಹೈಕಮಾಂಡ್ ಹತ್ರ. ಆದರೆ ಹೈಕಮಾಂಡು ಉಪ್ಪಿಟ್ಟಿನ ಜೊತೆಗೆ ಒಂದು ಚೌಚೌಬಾತಲ್ಲಿ ಈ ಕೇಸರಿಬಾತ್ ಇರುತ್ತಲ್ಲ, ಅದನ್ನು ನಮ್ಮ ಕಡೆ ಸಿರಾ ಅಂತ ಕರಿತೀವಿ, ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕೇಸರಿ ಹಾಕಬೇಡಿ. ಕೇಸರಿ ಅಂದರೆ ಅದು ಈ ಬಾವುಟದ ಕಲರ್ ಆಗಿಬಿಡುತ್ತೆ, ಕೇಸರಿನ BJP ಅವರು ತೊಗೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ಆ ಕೇಸರಿನ ಯಾವುದೇ ಕಾರಣಕ್ಕೂ ಕೂಡ ಬಳಸಲೇಬೇಡಿ ಅಂತ ಹೈಕಮಾಂಡ್ ಹೇಳ್ತಂತೆ. ಇಂಥದ್ದೊಂದು ಸೂಚನೆ ಬಂದಿದ್ರೂ ಕೂಡ ಆಶ್ಚರ್ಯವೇ ಇಲ್ಲ. ಯಾಕೆಂದರೆ ಅವರಿಬ್ಬರು ಕೂಡ ಹೈಕಮಾಂಡ್ ಮಾತನ್ನು ಕೇಳುವವರು, ಅವರಿಬ್ಬರು ಕೂಡ ಹೈಕಮಾಂಡ್ ಏನನ್ನ ಹೇಳಿದೆಯೋ ಅದನ್ನು ಪಾಲಿಸುವವರು. ಆದರೂ ಕೂಡ ನೀನ CM ಪಟ್ಟ ಬಿಡ್ಕೊಡ್ತೀರಾ ಇಲ್ವಾ, ಇಂಥ ಜಗಳ ಕಚ್ಚಾಟಗಳು ಭಯಂಕರ ಜೋರಾಗಿ ನಡೀತಾ ಇದೆ. ಬಟ್ ನನ್ನ ನಂಬಿ ಅವರಿಬ್ಬರು ಕೂಡ ಹೈಕಮಾಂಡ್ ಮಾತಿಗೆ ನಿಲ್ಲುವವರು, ಅವರು ಹೇಳ್ಕೊಳ್ಳೋ ಪ್ರಕಾರ. ಆದರೆ ಕಚ್ಚಾಟ ಮಾತ್ರ ಯಾವತ್ತೂ ಕೂಡ ನಿಂತಿಲ್ಲ. ನಮ್ಮ DK ಶಿವಕುಮಾರ್ ಅವ್ರನ್ನ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಸದನದಲ್ಲಿ ಅವತ್ತು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಗೀತೆಯನ್ನು ಹಾಡಿದ್ರ. ಹಾಡಿದ ಮೇಲೆ ಏನಾಯಿತು,
ಅಲ್ಲಿ ಯಾರು ಕಂಪ್ಲೇಂಟ್ ಮಾಡಬೇಕೋ, ಯಾರ ಹತ್ರ ಕಂಪ್ಲೇಂಟ್ ಮಾಡಬೇಕೋ ಅಲ್ಲಿಗೆ ಕಂಪ್ಲೇಂಟು ಹೋಯ್ತಾ. ಮಾರನೇ ದಿವಸ ಬೇಷರತ್ತಾಗಿ ಕ್ಷಮೆಯನ್ನು ಕೇಳಿದ್ರು. ಮಂಡಿ ಒಂದು ಊರಲಿಲ್ಲ ಅಷ್ಟೇ. ಇಲ್ಲ ಅದು ಯಾವುದೋ ಫ್ಲೋದಲ್ಲಿ ಹೇಳ್ಬಿಟ್ಟೆ, ಅದು ಹೇಳ್ಬಾರ್ದಾಗಿತ್ತು ಅಂತ ಹೇಳಿ ಕ್ಷಮೆಯನ್ನು ಕೇಳಿದ್ರು. ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಈ ಮಣ್ಣಲ್ಲಿ ಮಣ್ಣಾಗಿ ಹೋಗಿತ್ತು. ಮೊನ್ನೆ ಒಂದು ಪೋಸ್ಟನ್ನು ಹಾಕಿದರು. ಆ ಪೋಸ್ಟ್ ಹಾಕೋಕ್ಕಿಂತ ಮುಂಚೆ ಅದರ ಹಿಂದಿನ ದಿವಸನೇ ಯಾವುದೋ ಒಂದು ವೇದಿಕೆ ಮೇಲೆ ಈ ವರ್ಡ್ ಮತ್ತು ವರ್ಲ್ಡ್ ಅನ್ನೋದ್ರ ಬಗ್ಗೆ ಒಂದು ಮಾತನ್ನು ಆಡಿದರು. ಅಂದರೆ ಈ ಕೊಟ್ಟ ಭಾಷೆ ಇದೆಯಲ್ಲ ಅದರಂತೆ ನಡ್ಕೊಳ್ಳೋದು ಜಾಗತಿಕ ಶಕ್ತಿಗಿಂತ ದೊಡ್ಡದು ಅನ್ನೋ ಥರದಲ್ಲಿ ಮಾತಾಡಿದರು. ಅದನ್ನೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟನ್ನು ಹಾಕ್ಕೊಂಡಿದ್ರು. ಸರ್ ಏನು ಸರ್ ಇದು ಶಬ್ದದ ಬಗ್ಗೆ ಕೊಟ್ಟ ಭಾಷೆ ಬಗ್ಗೆ ಎಲ್ಲ ಹಾಕ್ಕೊಂಡಿದ್ದೀರಲ್ಲ ಅಂತ ಮೈಕ್ ಹಿಡಿದು ಕೇಳಿದ್ರೆ, ನಾನು ಹಾಕ್ಕೊಂಡಿದ್ದೀನ, ನಾನು ಯಾವುದೂ ಹಾಕ್ಕೊಂಡಿಲ್ವಲ್ಲ, ನನಗೆ ಯಾವುದು ಗೊತ್ತೇ ಇಲ್ವಲ್ಲ ಅಂತ ಅವರು ಮಾತಾಡಿದರು. ಸೊ ಅವರಿಗೆ ಯಾವ ಸ್ವಾತಂತ್ರ್ಯ ಕೂಡ ಅವರ ಪಕ್ಷದಲ್ಲಿ ಇದ್ದ ಹಾಗೆ ಕಾಣ್ತಾ ಇಲ್ಲ. ಅನಿಸಿದ್ದನ್ನು ಮಾತಾಡೋಕ್ಕೆ ಆಗ್ತಾ ಇಲ್ಲ, ಅನಿಸಿದ್ದನ್ನು ಹಾಡೋಕ್ಕೆ ಆಗ್ತಾ ಇಲ್ಲ. ಪೋಸ್ಟನ್ನು ಹಾಕ್ಕೊಂಡು ಇಲ್ಲ ಆ ಪೋಸ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ಅಂತ ಧೈರ್ಯವಾಗಿ ಕೂಡ ಮಾತಾಡುವಂತಹ ಸ್ವಾತಂತ್ರ್ಯ ಅವರಿಗಿಲ್ಲ. ಅಂದರೆ ಬಂಡೆಗೆ ಯಾರೋ ಸರಿಯಾಗಿ ಹಿಡಿದವ್ರೆ, ಎಲ್ಲಿ ಹಿಡಿಬೇಕು ಅಲ್ಲಿಗೇ ಹಿಡಿದವ್ರೆ. ಹಾಗಾಗಿಯೇ ಬಂಡೆ ಒಂಥರ ಸ್ಪಾಂಜ್ ಥರ ಇಷ್ಟೊಂದು ಸ್ಮೂತ್ ಆಗಿದೆಯಾ ಅಂತ ಡೌಟ್ ಒಂದು ಶುರುವಾಗುತ್ತೆ. ಅದೇ ಟಿಫಿನ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಇದೇ ಜಿ ಪರಮೇಶ್ವರ್ ಇದ್ದಾರಲ್ಲ, ಅದೇ ಗೊತ್ತಿಲ್ಲ ಪರಮೇಶ್ವರ್ ಅವರು, ನಮ್ಮ ಹೋಮ್ ಮಿನಿಸ್ಟ್ರು, ಅವ್ರು ಏನೇ ಕೇಳಿದ್ರು ಗೊತ್ತಿಲ್ಲ ಅಂತಲೇ ಮಾತನ್ನು ಶುರು ಮಾಡ್ತಾರಲ್ಲ, ಅವರು ಈ ದಲಿತ ಶಾಸಕರನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಒಂದು ಡಿನ್ನರ್ ಮೀಟ್ ಅಂತ ಒಂದು ಪ್ಲ್ಯಾನ್ ಮಾಡಿದರು. ಆದರೆ ಅಲ್ಲಿ ಹೈಕಮಾಂಡ್ ಇದೆಯಲ್ಲ, ಅಂದರೆ ಇವರೆಲ್ಲರೂ ಹೈಕಮಾಂಡ್ ಮಾತನ್ನು ಕೇಳ್ತಾರಲ್ಲ, ಈ ಹೈಕಮಾಂಡ್ಗೆ ಆ ಮ್ಯಾಟ್ರು ಗೊತ್ತಾಗ್ಬಿಡ್ತ್ರಿ. ಈ ಪರಮೇಶ್ವರ್ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಇಮ್ಮಿಡಿಯೇಟಾಗಿ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೈಕಮಾಂಡ್ ಅವರು ಕಾಲ್ ಮಾಡಿದ್ರಂತೆ. ಪುಣ್ಯಾತ್ಮ ಸುತ್ತಿಲಾ ಪರಮೇಶ್ವರ್ ಅವರು ಅದನ್ನು ಪ್ರೆಸ್ ರಿಲೀಸೇ ಮಾಡಿದರು. ಸೊ ನಮಗೆ ಈ ಡಿನ್ನರ್ ಪಾಲಿಟಿಕ್ಸ್ಗೆ ಈ ಹೈಕಮಾಂಡು ಗ್ರೀನ್ ಸಿಗ್ನಲ್ ಕೊಡಲಿಲ್ಲ, ಹಾಗಾಗಿ ಇದು ಕ್ಯಾನ್ಸಲ್ ಆಗಿದೆ ಅಂತ ಎಲ್ಲರಿಗೂ ಸುದ್ದಿ ತಲುಪೋ ಥರ ಈ ಮೀಡಿಯಾಗಳಲ್ಲಿ ಬರೋ ಥರ ಅವರು ಮಾಡಿದ್ರು. ಆದರೆ ಈಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಬೆಳಗಿನ ಬ್ರೇಕ್ಫಾಸ್ಟ್ ಇದೆಯಲ್ಲ, ಅದಕ್ಕೆ ಅನುಮತಿ ಕೊಟ್ಟಿದ್ದೇ ಹೈಕಮಾಂಡ್. ಪಕ್ಷನಿಷ್ಠರು ಅಲ್ಲ, ನೀವು ಕೇಳ್ಬೋದು ಸಿದ್ದರಾಮಯ್ಯನವರು ಪಕ್ಷನಿಷ್ಠ ಹೆಂಗಾಗ್ತಾರೆ, ಅವ್ರು ಬಂದಿದ್ದೇ JDS ಇಂದ. ದೇವೇಗೌಡರು ಎಡಗಾಲಲ್ಲಿ ಕಿಕ್ಔಟ್ ಮಾಡಿದ್ಮೇಲೆ ಅವರು ಬಂದು ಸೇರಿಕೊಂಡು ಆಮೇಲೆ ಇಲ್ಲಿ ಈ ಪ್ಯಾರಾಸೈಟ್ ಅಂತ ಕರೀತಾರಲ್ಲ, ಆ ಥರ ಆಗಿ ಇಲ್ಲಿ CM ಆಗಿದ್ದಾರೆ. ಇಲ್ಲಿ ಈ ಮೂಲ ಕಾಂಗ್ರೆಸ್ಸಿಗರಿಗೆ ಹಿಂಸೆ ಕೊಟ್ಕೊಂಡು ಅವರನ್ನು ಅಯ್ಯೋ ಅನ್ಸ್ಕೊಂಡು ಏನೋ ಆಡಳಿತ ಮಾಡ್ತಿದ್ದಾರೆ. ಅವರು ಪಕ್ಷನಿಷ್ಠ ಅಂತ ನೀವು ಕರೆಯೋಕ್ಕೆ ಬರಲ್ಲ ಅಂತ ಹೇಳ್ಬೋದು, ಅದನ್ನು ನಾನು ಒಪ್ಕೋತೀನಿ. ಆದರೆ DK ಶಿವಕುಮಾರ್ ಅವ್ರನ್ನ ನೋಡಿದ್ರೆ ಬೇಜಾರಾಗಲ್ವಾ? ಲೆಕ್ಕದಂತೆ ಒಂದು ಬಡಿಯೋದು ಇನ್ನೊಂದು ಊದೋದು. ಅಂದರೆ ಯಾರೇ CM ಆದರೂ ಕೂಡ ಕರ್ನಾಟಕದ ಏನು ಜನತೆ ಇದೆಯಲ್ಲ ಅವರಿಗೆ ಗೋಳು ತಪ್ಪಿದ್ದಲ್ಲ. ಆದರೆ ಸಿದ್ದರಾಮಯ್ಯನವರಷ್ಟು ಹಿಂದೂ ವಿರೋಧಿ DK ಶಿವಕುಮಾರ್ ಅಲ್ವೇನೋ ಅನ್ನೋ ಒಂದು ಅವರ ಇಷ್ಟೊಂದು ವರ್ಷಗಳ ಹಾವ ಭಾವ ನಡತೆ ಎಲ್ಲ ನೋಡಿದ ಮೇಲೆ ಅನಿಸುವಂಥದ್ದು. ಹಾಗಂತ ಒಳ್ಳೆ CM ಆಗ್ತಾರಂತ ನನ್ನ ಕೇಳಿದ್ರೆ ನನಗಂತೂ ₹1 ನಂಬಿಕೆ ಇಲ್ಲ. ಅದೇ ಆವಾಗಲೇ ಬ್ರೇಕ್ಫಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಅಲ್ಲಿ ಈ ಚಟ್ನಿ ಒಂದು ಬೇಕಲ್ಲ, ಇಡ್ಲಿಗೆ ಬರೀ ಸಾಂಬಾರಿದ್ರೆ ಆಗುತ್ತಾ, ಚಟ್ನಿ ಬೇಕಾಗುತ್ತಲ್ಲ. ಸರ್ ಹಸಿರು ಚಟ್ನಿ ಒಂದು ಮಾಡಬೇಕಾ ಅಥವಾ ಕೆಂಪು ಚಟ್ನಿ ಮಾಡಬೇಕಾ ಅಂತ ಹೈಕಮಾಂಡ್ ಹತ್ರ ಕೇಳಿದ್ರಂತೆ. ಅಂದರೆ ಹೈಕಮಾಂಡ್ ಏನನ್ನ ಹೇಳುತ್ತಲ್ಲ ಅದನ್ನು ಪಾಲಿಸುವಂಥವ್ರು ಇಬ್ಬರು ಇರುವಾಗ ಪಾಪ ಕಾಂಗ್ರೆಸ್ ಹೈಕಮಾಂಡಿಗೆ ಹಸಿರು ಬಣ್ಣ ಅನ್ನೋದು ತುಂಬ ಇಷ್ಟ ಆಗುತ್ತೆ. ಅಂದರೆ ರೈತ ಪರ ಅಂತ ಅಲ್ಲ, ಯಾಕಾಗಿ ಹಸಿರು ಬಣ್ಣ ಅನ್ನೋದನ್ನು ಆಲೋಚನೆ ಮಾಡಿ. ಹಾಗಾಗಿ ಇಬ್ಬರು ಪ್ಲೇಟಲ್ಲೂ ಕೂಡ ಹಸಿರು ಬಣ್ಣದ ಚಟ್ನಿ ಕಾಣ್ತಾ ಇದೆ. ಜೊತೆಗೆ ಈ ಸಾಂಬಾರಿಗೆ ಟೊಮೆಟೋವನ್ನು ಹಾಕಬೇಡಿ ಅಂತ ಹೈಕಮಾಂಡ್ ಹೇಳಿತ್ತಂತೆ. ಹಾಗಾಗಿ ಟೊಮೆಟೋವನ್ನು ಹಾಕದೆ ಈ ಇಡ್ಲಿಗೊಂದು ಸಾಂಬಾರನ್ನು ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ಯಾಕೆ ಹೇಳಬೇಕಾಗಿ ಬಂತು ಅಂತ ಕೇಳಿದ್ರೆ, ಇಬ್ಬರು ಕೂಡ ಅದೇ ಹೈಕಮಾಂಡ್ ಏನನ್ನ ಹೇಳುತ್ತೋ ಅದನ್ನೇ ಪಾಲಿಸುವವರು. ಆದರೂ ಕೂಡ ಕೂರ್ಚಿ ಕಚ್ಚಾಟ ಏನಿದೆಯಲ್ಲ ಅದು ನಿರಂತರ ಚಾಲ್ತಿಯಲ್ಲಿದೆ. ಈ ಗ್ಯಾಪಲ್ಲಿ ನಮ್ಮ DK ಸುರೇಶ್ ಅವರಿದ್ದಾರಲ್ಲ, ಮಾಜಿ MP ಗಳು, ಈ ಬೆಂಗಳೂರು ಗ್ರಾಮಾಂತರದಿಂದ ಸೋತವರು, ಅವರು ಪಾಪ ಅಣ್ಣಂಗೊಂದು ಪಟ್ಟ ಕೊಡಿಸ್ಲೇಬೇಕಲ್ಲ ಅಂತ ಸಾಕಷ್ಟು ಓಡಾಡಿದ್ದಾಯಿತು. ಜೊತೆಗೆ ಈಗ ಅವರು ಏನು ಸಾರ್ ಹಿಂಗೆ ಟಿಫನಿಗೆ ಸೇರಿಬಿಟ್ರಲ್ಲ, ಏನಾಗುತ್ತಂತೆ, ಅಧಿಕಾರ ಹಸ್ತಾಂತರ ಆಗುತ್ತಂತ, ಸಂಪುಟ ಪುನರ್ರಚನೆ ಆಗುತ್ತಂತ ಅಂತ ಕೇಳಿಬಿಟ್ರೆ, ನಾನು ಅವತ್ತೇನೋ ಹೇಳಿದೆ ನೀವು ಅದನ್ನ ತಿರುಚಿಬಿಟ್ರಿ ಅಂತ ಮಾಧ್ಯಮಗಳ ಮೇಲೆಯೇ ಗೂಬೆಯನ್ನು ಕೂರಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಮಾತುಕತೆ ನಡೆದಿಲ್ಲ. ನೀವು ಹೇಳಿದ್ರಿ CM ಕೊಟ್ಟ ಮಾತಿಗೆ ನಡ್ಕೊಳ್ಬೇಕು ಅನ್ನೋ ತರದಲ್ಲಿ ನೀವು ಹೇಳಿದ್ರಿ. ನಾನು ಹಂಗೆ ಹೇಳಲಿಲ್ಲ. ನೀವು ಅದನ್ನ
ತಿರ್ಚಿದಿರಿ. ನಾನು ಹೇಳಿದ್ದು ಬೇರೆ ತರ, ನೀವು ಮಾತಾಡಿದ್ದು ಬೇರೆ ತರ. ಆದ್ರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಯಾರ್ಯಾರು ಏನೇನು ಮಾತಾಡ್ತಾರೆ, ಯಾವ ಟೋನಲ್ಲಿ, ಯಾವ ಅರ್ಥದಲ್ಲಿ, ಯಾರಿಗೆ ವಿಳಾಸವನ್ನು ಬರೆದು ಮಾತಾಡ್ತಾರೆ ಅನ್ನೋದು ಮಾಧ್ಯಮದವರಿಗೆ ಗೊತ್ತಿಲ್ವಾ? ಮಾಧ್ಯಮವನ್ನು ನೋಡುವಂತಹ ಜನರಿಗೆ ಗೊತ್ತಿಲ್ವಾ? ಎಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಈ ಪೊಲಿಟಿಷಿಯನ್ಸ್ಗಳು ಏನಾದರೂ ಸಮಸ್ಯೆ ಆದಾಗ ತಮ್ಮ ಮಾತು ವಾಪಸ್ಸು ಈ ಬುಡಕ್ಕೆ ಬರುತ್ತಿದೆ ಅಂತ ಗೊತ್ತಾದಾಗ ಮಾಧ್ಯಮಗಳು ನಮ್ಮ ಹೇಳಿಕೆಯನ್ನು ತಿರುಚಿ ಬಿಟ್ಟಿದ್ದಾವೆ ಅಂತ ಹೇಳ್ಬಿಡ್ತವೆ. ಅಂದರೆ ಸೇಫ್ ಗೇಮ್ ಅಲ್ಲ. ಹಾಗಾಗಿ ಈಗ ರಾಜ್ಯದ ಜನರಲ್ಲಿ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇದೆ. ನಿಜವಾಗಿಯೂ ಹೈಕಮಾಂಡ್ ಇಡ್ಲಿ ಮತ್ತು ಉಪ್ಪಿಟ್ಟನ್ನೇ ತಿನ್ನೋಕ್ಕೆ ಹೇಳಿತ್ತಾ ಅಥವಾ ದೋಸೆಯನ್ನು ಹೇಳಿತ್ತಾ? ದೋಸೆಯನ್ನು ಹೇಳಿದರೂ ಕೂಡ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅಂತಹ ಪವರ್ಫುಲ್ ವ್ಯಕ್ತಿಗಳಾದ ಈ ಇಬ್ಬರು ನಾಯಕರು ಹೈಕಮಾಂಡ್ ಮಾತನ್ನು ಹಿಂಗೆ ತಿರಸ್ಕಾರ ಮಾಡಿ ಇಡ್ಲಿ ಉಪ್ಪಿಟ್ಟನ್ನೇ ತಿಂದ್ರ ಅನ್ನೋದು. ಹೈಕಮಾಂಡು ಒಂದು ರೇಂಜಿಗೆ ಹೈಕಮಾಂಡ್ ಅನಿಸ್ಕೊಳ್ಳುತ್ತೆ. ಆದರೆ ಈಗ ಕರ್ನಾಟಕದ ಮಟ್ಟಿಗೆ DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಇಬ್ಬರು ಕೂಡ ಪವರ್ಫುಲ್ ಲೀಡರ್, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಆದರೆ ಇವರಿಬ್ಬರಲ್ಲಿ ಯಾರು CM ಆಗಿ ಇರಬೇಕು ಅಥವಾ ಯಾರು ಇಳಿಬೇಕು ಅನ್ನೋದನ್ನು ಅಲ್ಲಿ ರಾಹುಲ್ ಗಾಂಧಿ ಪ್ಲ್ಯಾನ್ ಮಾಡ್ಬೇಕಂತೆ. ಆಯಪ್ಪ ಡಿಸೈಡ್ ಮಾಡಿದ್ಮೇಲೆ ಇಲ್ಲಿ ಅಧಿಕಾರ ಹಸ್ತಾಂತರಗಳು ಆಗ್ತಾವಂತೆ. ಪಾಪ ಇಲ್ಲಿಂದ ಒಂದು ಪವರ್ ಸೆಂಟರ್ ಅಂತ ಕಳಿಸಿದ್ವಿ ಮಲ್ಲಿಕಾರ್ಜುನ್ ಖರ್ಗೆ ಅಂತ AICC ಅಧ್ಯಕ್ಷರು. ಆದರೆ ಅವರೇ ಹೇಳ್ಬಿಡ್ತಾರೆ ಎಲ್ಲವೂ ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ನಮ್ಮದೇನೂ ಇಲ್ಲ, ನಾವು ಮಾತಾಡಿದ್ದು ಏನೂ ಉಳಿದಿಲ್ಲ ಅಂತ. ಅವ್ರನ್ನೆಲ್ಲ ನೋಡಿದಾಗ ಅನ್ಸೋದು ರಾಹುಲ್ ಗಾಂಧಿಯವರು ಹುಟ್ಟಿರುವ ಗಳಿಗೆ ಹಾಗೂ ಹುಟ್ಟಿರೋ ಒಂದು ವಂಶ ಇದೆಯಲ್ಲ, ಅದು ಒಂಥರ ಬೆಸ್ಟ್ ಲಕ್ಕಿ ಅಂತ ಕರೀತಾರಲ್ಲ, ಆ ಥರದಲ್ಲಿ ಹುಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಅಪ್ರತಿಮ ಲೀಡರ್ಗಳು ಅನ್ಸ್ಕೊಂಡವರಿಗೆಲ್ಲ ಬಿಗ್ ಲೀಡರು, ಬಿಗ್ ಬಾಸ್ ಅಂತ ಕರೆಸ್ಕೋತಾರಲ್ಲ, ಅದೊಂದು ಯೋಗ ಅಲ್ವಾ? ಖಂಡಿತ ಆಗುತ್ತೆ. ನೋಡೋಣ. ಕರ್ನಾಟಕದಲ್ಲಿ ಒಂದು ಬಿಗ್ ಡ್ರಾಮಾ ನಡೀತಾ ಇದೆ. ಇವಾಗ ಬ್ರೇಕ್ಫಾಸ್ಟ್ ಆಯಿತು, ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡ್ಬೋದು. ನಮ್ಮಲ್ಲಿ ಭಿನ್ನಾಭಿಪ್ರಾಯ ನಾಳೆಯಿಂದ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತೇ ಏನಾದರೂ ಬದಲಾವಣೆ ಆದರೂ ಆಗಬಹುದು. ನೋಡೋಣ. ರಾಜಕೀಯದಲ್ಲಿ ಎಲ್ಲವೂ ಕೂಡ ಆಗುತ್ತೆ ಹೋಗುತ್ತೆ. ನೋಡೋ ಕೆಲಸ ಜನರದ್ದು, ವೋಟ್ ಹಾಕ್ದವ್ರದ್ದು. ಜೈ ಶ್ರೀರಾಮ್.